ನಮಸ್ಕಾರ ಫ್ರೆಂಡ್ಸ್, ಖುಷೀಸ್ ಹೆಲ್ದಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಒಂದು ಸ್ಪೆಷಲ್ ಆಗಿರುವಂತಹ ಹಬ್ಬಗಳಲ್ಲಿ ಮಾಡುವಂತಹ ಒಂದು ಸ್ಪೆಷಲ್ ಸಜ್ಜಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ತುಂಬಾನೇ ಹೆಲ್ದಿ ಆಗಿರುತ್ತೆ, ಹಾಗೆ ತುಂಬಾ ತುಪ್ಪ ಬೆಲ್ಲ ಯೂಸ್ ಮಾಡಿ ಮಾಡುವಂತಹ ಸಜ್ಜಿಗೆ ಇದು. ಸೊ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಈಗ ಸಜ್ಜಿಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಓಕೆ, ನಾನೀಗ ಸಜ್ಜಿಗೆ ಮಾಡೋದಿಕ್ಕೆ ಇಲ್ಲಿ ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಫ್ಲೇವರಿಗೋಸ್ಕರ ಒಂದು 4 ಏಲಕ್ಕಿಯನ್ನ ತಗೊಂಡಿದ್ದೀನಿ. ಇದೆರಡನ್ನು ಕೂಡ ಮಿಕ್ಸಿಗೆ ಜಾರಲ್ಲಿ ಹಾಕೊಂಡು ನೀಟಾಗಿ ಪೌಡರ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ನೀಟಾಗಿ ನಾನು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ಕೊಬ್ಬರಿ ಅಂತೂ ಹೆಲ್ತಿಗೆ ತುಂಬಾನೇ ಒಳ್ಳೆಯದು, ಹಾಗೆ ಏಲಕ್ಕಿ ಕೂಡ ಫ್ಲೇವರ್ ಘಮ ಘಮ ಅಂತ ಬರ್ತಾ ಇದೆ. ಸೊ ಈಗ ಸಜ್ಜಿಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಓಕೆ, ನಾನೀಗ ಇಲ್ಲಿ ಒಂದು ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ರವೆಗೆ 2.5 ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ 1 ಗ್ಲಾಸ್ ರವೆಗೆ 1 ಗ್ಲಾಸ್ ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ತುಂಬಾ ಕ್ವಿಕ್ ಆಗಿ ಬೇಗನೆ ಆಗುವಂತ ಸ್ವೀಟ್ ಇದು, ಹಾಗೆ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಅವಾಗಲೇ ರುಬ್ಬಿ ಇಟ್ಕೊಂಡಿರುವಂತಹ ಕೊಬ್ಬರಿ ಹಾಗೆ ಏಲಕ್ಕಿ ಮಿಶ್ರಣನ ಈ ನೀರಿನ ಜೊತೆ ಸೇರಿಸ್ಕೊತಾ ಇದ್ದೀನಿ. ಓಕೆ, ಈಗ ಒಂದ್ ಕಡೆ ಇದು ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಅಲ್ಲಿ ರವೆನ ಫ್ರೈ ಮಾಡ್ಕೊಳ್ಳೋಣ. ಓಕೆ, ನಾನಿಲ್ಲಿ ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ 1 ಕಪ್ ರವೆಗೆ. ಓಕೆ, ನಾನಿಲ್ಲಿ ಒಂದು ಸ್ವಲ್ಪ ಬಾದಾಮಿ ಹಾಗೆ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೀನಿ. ಇದನ್ನ ತುಪ್ಪದಲ್ಲಿ ಹುರ್ಕೊಳ್ಳೋಣ. ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ. ಓಕೆ, ಈಗ 1 ಗ್ಲಾಸ್ ಆಗುವಷ್ಟು ಮೀಡಿಯಂ ರವೆನ ತಗೊಂಡಿದ್ದೀನಿ. ಬೇಕಿದ್ದಲ್ಲಿ ಸಣ್ಣ ರವೆ ಕೂಡ ಬಳಸ್ಕೋಬಹುದು, ಬಟ್ ಸಜ್ಜಿಗೆಗೆ ಮೀಡಿಯಂ ರವೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ. ಸೊ ರವೆ ಕೂಡ ಸೇರಿಸ್ಕೊಳ್ಳೋಣ. ಈ ರವೆ ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪಿಟ್ಟಿಗೆಲ್ಲ ರವೆ ಹುರಿಯುವಾಗ ಹೇಗೆ ಹುರ್ಕೊಂತೀವಿ ಅದೇ ರೀತಿ ಇದನ್ನ ತುಪ್ಪದಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದ ಘಮ 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 ಅಂತ ಬರ್ತಾ ಇದೆ. ಇದಕ್ಕೆ ಎಷ್ಟು ತುಪ್ಪ ಹಾಕೊಂಡ್ರು ಚೆನ್ನಾಗಿರುತ್ತೆ. ಜಾಸ್ತಿ ತುಪ್ಪ ಹಾಕಿದಷ್ಟು ಜಾಸ್ತಿ ಸಾಫ್ಟ್ ಆಗಿ ಬರುತ್ತೆ. ಓಕೆ, ನಾನೀಗ ಈ ಕುದೀತಾ ಇರೋಂತಹ ಬೆಲ್ಲದ ನೀರಿಗೆ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ನಾನು 1 ಗ್ಲಾಸ್ ಆಗುವಷ್ಟು ಮೀಡಿಯಂ ರವೆಗೆ 3 ಗ್ಲಾಸ್ ಆಗುವಷ್ಟು ನೀರನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ 2.5 ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡಿದ್ದೆ. ಇನ್ನು ಅರ್ಧ ಗ್ಲಾಸಿನ ಪ್ರಮಾಣಕ್ಕೆ ನಾನಿಲ್ಲಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ಸೊ ಹಾಲು ಹಾಕೊಳ್ಳುವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕು ಸ್ಟವ್ನ. ಇದು ಆಲ್ರೆಡಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಜಸ್ಟ್ ಹಾಲು ಜೊತೆ ಬೆಚ್ಚಗಾಗೋದಕ್ಕೆ ನಾನೀಗ ಹಾಗೆ ಬಿಟ್ಟಿದ್ದೀನಿ. ಬೆಲ್ಲ ಉಪಯೋಗಿಸುವಾಗ ಸ್ವಲ್ಪ ಸುಣ್ಣ ಕಡಿಮೆ ಇರೋ ಬೆಲ್ಲನ ಉಪಯೋಗಿಸ್ಕೊಳ್ಳಿ. ಇದು ಹಾಲು ಒಡೆದ್ರೂ ಏನು ತೊಂದರೆ ಇಲ್ಲ, ಗಿಣ್ ಥರ ಚೆನ್ನಾಗಿ ಆಗುತ್ತೆ. ಸೊ ಈಗ ರವೆ ಕೂಡ ನೀಟಾಗಿ ಫ್ರೈ ಆಗಿದೆ. ಈಗ ಕುದೀತಾ ಇರೋವಂಥ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವೀಟ್ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಬೆಲ್ಲ ಸಹ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಒಂದೇ ಪ್ರಮಾಣದಲ್ಲಿ 1 ಗ್ಲಾಸ್ ಆಗುವಷ್ಟು ರವೆಗೆ 1 ಗ್ಲಾಸ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಬೇಕಿದ್ದಲ್ಲಿ ಹಾಕೋಬೋದು. ಈಗ ಇದಕ್ಕೆ ಕುದೀತಾ ಇರೋಂತಹ ನೀರನ್ನು ಸೇರಿಸ್ಕೊಳ್ಳೋಣ. ರವೆ ಈಗ ನೀಟಾಗಿ ಫ್ರೈ ಆಗಿದೆ. ಸೊ ಮೆಲ್ಲಗೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಈ ರೀತಿ ಕೈ ಆಡಿಸ್ತಾ ಬರಬೇಕು. ಸೊ ಮೀಡಿಯಂ ರವೆ ತಗೊಂಡಿರೋದಕ್ಕೆ ನಾನಿಲ್ಲಿ 1:3 ಗ್ಲಾಸ್ ಅಷ್ಟು ನೀರನ್ನು ಉಪಯೋಗಿಸಿದ್ದೀನಿ. ಸಣ್ಣ ರವೆ ಆದರೆ 1:2 ಪ್ರಪೋರ್ಷನ್ ಅಲ್ಲಿ ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ತೆಳುಗಿರುತ್ತೆ, ಚೆನ್ನಾಗಿರುತ್ತೆ ತೆಳುಗೆ. ಸೊ ಈಗ ಇದನ್ನ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಘಮ ಘಮ ಅಂತ ಇದೆ ಕೊಬ್ಬರಿ ಸ್ಮೆಲ್ಲು. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿ ಈ ತೆಳುವಿಗೆ ಕನ್ಸಿಸ್ಟೆನ್ಸಿಯಲ್ಲಿ, ಆಮೇಲೆ ಆರಿದ್ರೆ ಅದೇ ಗಟ್ಟಿ ಆಗತ್ತೆ. ಸೊ ಹಾಗಾಗಿ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಯೂಶಲಿ ಕೇಸರಿ ಬಾತ್ ತಿಂದು ಬೋರ್ ಆಗಿರೋರಿಗೆ ಈ ರೀತಿ ಸಜ್ಜಿಗೆ ಮಾಡ್ಕೊಂಡು ತಿನ್ನಿ,
ತುಂಬಾ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಹೆಲ್ದಿ ಕೂಡ ಹೌದು. ಯಾಕೆಂದರೆ ಇದರಲ್ಲಿ ನಾನು ಡ್ರೈ ಫ್ರೂಟ್ಸು, ಕೊಬ್ಬರಿ, ತುಪ್ಪ ಈ ರೀತಿ ಉಪಯೋಗಿಸಿ ಮಾಡಿರೋದ್ರಿಂದ ತುಂಬಾ ಹೆಲ್ದಿಯಾಗೂ ಇರುತ್ತೆ. ಹಾಗೆ ಸಣ್ಣ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈಗ ಸಜ್ಜಿಗೆ ರೆಡಿಯಾಗಿದೆ, ಸರ್ವಿಂಗ್ ಬೌಲ್ ಹಾಕೊಳ್ಳೋಣ.